ಎವ್ರಿವನ್, ವೆಜಿಟೇಬಲ್ ದೋಸೆ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಆನಿಯನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕಾದಿರೋ ಹಂಚಿಗೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಚೂರು ತಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಗೀ ಬೇಕು ಅನ್ನೋರು ಗೀ ಹಾಕ್ಕೋಬೋದು, ಅಥವಾ ಆಯಿಲ್ ಯೂಸ್ ಮಾಡ್ತೀನಿ ಅನ್ನೋರು ಆಯಿಲ್ನ ಯೂಸ್ ಮಾಡ್ಕೋಬೋದು. ಹಾಕಿದ ತಕ್ಷಣ ನಾನಿಲ್ಲಿ ಕ್ಯಾರೆಟ್ನ ಫಸ್ಟು ಸ್ಪ್ರೆಡ್ ಮಾಡ್ಕೊಳ್ತೀನಿ, ಆಮೇಲೆ ಆನಿಯನ್ ಅದ್ರ ಮೇಲೇ ಸ್ಪ್ರೆಡ್ ಮಾಡಿಕೊಂಡು ಕೊನೆಗೆ ಟೊಮೆಟೊನ ಅದ್ರ ಮೇಲೆ ಹಾಕ್ಕೊಳ್ತೀನಿ. ಇನ್ನೂ ನಿಮಗೆ ಚಿಲ್ಲಿ ಬೇಕಂದ್ರೂ ಚಿಲ್ಲಿ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಚಿಕ್ಕ ಮಗು ತಿನ್ನೋದ್ರಿಂದ ನಾನು ಬರೀ 3 ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನೀವು ಕ್ಲೋಸ್ ಮಾಡಬೇಕು, ಯಾವುದಾದ್ರೂ ಲಿಡ್ಡಿಂದ ಕ್ಲೀನಾಗಿ ಕ್ಲೋಸ್ ಮಾಡಿಡಿ. ಯಾಕಂದರೆ ನಾವು ಇದನ್ನು ಉಲ್ಟಾ ತಿರುವ ಹಾಕಲ್ಲ, ಉಲ್ಟಾ ತಿರುವ ಹಾಕಿದ್ರೆ ಅದ್ರ ಮೇಲೆ ಹಾಕಿರೋ ಸ್ಟಫ್ಸ್ ಎಲ್ಲ ಉದುರ್ಬಿಡುತ್ತೆ. ಸೊ ಹಾಗಾಗಿ ಲಿಡ್ಡಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಲಿಡ್ನ ಓಪನ್ ಮಾಡಿದ್ರೆ ವೆಜಿಟೇಬಲ್ಸು ಬೆಂದಿರುತ್ತೆ, ದೋಸೆನೂ ಬೆಂದಿರುತ್ತೆ. ಸೊ ಇವಾಗ ಈ ದೋಸೆ ರೆಡಿ ಇದೆ ತಿನ್ನೋಕ್ಕೆ. ಇದಕ್ಕೆ ಚಟ್ನಿ ಆಗಿರಲಿ, ಏನೇ ಮನೇಲಿ ಪಲ್ಯ ಇರಲಿ, ಸಾರು ಇರಲಿ, ಎಲ್ಲನೂ ಸೆಟ್ ಆಗುತ್ತೆ.